ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ 3ನೇ ವರ್ಷದ ನವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲು ಸಿದ್ಧತೆಗಳನ್ನು ನಡೆಸಲಾಗಿದ್ದು, ಎಂದಿನಂತೆ ಈ ವರ್ಷವೂ ನಗರದ ಜನತೆ ಈ ಉತ್ಸವದಲ್ಲಿ ಭಾಗವಹಿಸಿ ಉತ್ಸವದ ಯಶಸ್ಸಿಗೆ ಸಹಕರಿಸಬೇಕೆಂದು ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರು ಹೇಳಿದರು. ಮನರಂಜನೆ ಕೊಡಬೇಕು ಮತ್ತು ಕೆಲವೊಂದು ಕಲೆ ಸಂಸ್ಕೃತಿಯ ಉಳಿವಿಗಾಗಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದ ನಮ್ಮೆಲ್ಲ ಮಿತ್ರವಾಗಿ ಕಂಡು ಬಂದಿದ್ದು ನವರಾತ್ರಿ ಉತ್ಸವ ಮಾಡಬೇಕು ಅಂತ. ಹೀಗಾಗಿ ದಾಂಡೇಲಿ ಒಳಗೆ, ಯಾಕಂದರೆ ದಾಂಡೇಲಿ ಅಪ್ಪನ ದಸರಾ ಸಂದರ್ಭದಲ್ಲಿ ಏನು ದಾಂಡೇಲಿ ಅಪ್ಪನ ಜಾತ್ರೆ ಆಗ್ತದೆ, ಆ ಸಂದರ್ಭದಲ್ಲಿ ನವರಾತ್ರಿ ಉತ್ಸವ ಮಾಡಿದರೆ ಜನರಿಗೆ ಒಂದು ಮನರಂಜನೆ ಆಗ್ತದೆ, ಕೆಲವೊಂದು ಕಲೆ ಸಂಸ್ಕೃತಿ ಮಾಹಿತಿ ಸಿಗ್ತದೆ ಅನ್ನುವಂಥ ಕಾರಣದಿಂದ ಮಾಡಿದ್ದೀವಿ. ಕಳೆದ 2 ವರ್ಷಗಳಿಂದ ಯಶಸ್ವಿಯಾಗಿ ನಮ್ಮ ಬಾಲಮಣಿಯವರ ನವರಾತ್ರಿ ಕಮಿಟಿ ಅಧ್ಯಕ್ಷ ಮಾಡಿದ್ದೇವೆ, ನಾನು ಗೌರವಾಧ್ಯಕ್ಷಿದ್ದೇನೆ. ನಾವೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು, ಒಳ್ಳೆಯ ವಿಚಾರಗಳನ್ನು ನಾವು ದಾಂಡೇಲಿ ಜನತೆ ಕೊಟ್ಟಿದ್ದೇವೆ. ಮತ್ತು ದಾಂಡೇಲಿಯ ಜನರ ಸಂಪೂರ್ಣವಾದಂಥ ಸಹಕಾರ, ಆಶೀರ್ವಾದ ಈ ಸಂದರ್ಭದಲ್ಲಿ ನಮಗೆ ಸಿಕ್ಕಿದೆ. ಮತ್ತು ಎಲ್ಲ ವರ್ಗದ ಜನ, ಅಂದರೆ ಆ ಜಾತಿ ಎಂಬುದಿಗೆ ಎಲ್ಲ ಜಾತಿ ವರ್ಗದ ಜನ, ಬೇರೆ ಬೇರೆ ವಿಚಾರಧಾರೆ ಇರುವಂಥ ಜನ ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ಎಲ್ಲ ರೀತಿಯಿಂದ ನಮ್ಮ ಸಹಾಯ ಸಹಕಾರಗಳನ್ನು ದಾಂಡೇಲಿ ಜನತೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಅವ್ರಿಗೆ ಮತ್ತೆ ಅಭಿನಂದಿಸ್ತೇವೆ. ಅದೇ ರೀತಿ ನಮ್ಮ ಕಮಿಟಿಯವರು, ಪ್ರತಿಯೊಂದು ಕಮಿಟಿಯ ಪ್ರತಿಯೊಂದು ಸದಸ್ಯರು, ಪ್ರತಿಯೊಬ್ಬರು ಸಹ ಇದರಲ್ಲಿ ತಮ್ಮ ತನುಮನ ಧನದಿಂದ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡುವಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿದ್ದರಿಂದ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಇದೆಲ್ಲ ವಿಚಾರದಿಂದ ಈ ವರ್ಷ 3ನೇ ವರ್ಷಕ್ಕೆ ಇದು ಕಾಲಿಟ್ಟಿದೆ. ವರ್ಷದಿಂದ ವರ್ಷಕ್ಕೆ ಕೆಲವು ಬದಲಾವಣೆಗಳನ್ನು ನಮ್ಮ ಕಮಿಟಿಯ ಸದಸ್ಯರುಗಳನ್ನು ಅದನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಬಾಲಮಣಿಯವರು ತಮ್ಮ ಹೇಳ್ತಾರೆ. ನಾ ಹೇಳಿದಿಷ್ಟೇ, ಇದು ನಾನು ವಿಚಾರ ಮಾಡಿದ್ದು ದಾಂಡೇಲಿ ಜನತೆಗೆ ಕೊಡಬೇಕು ಅಂತ. ನಮ್ಮೆಲ್ಲ ಮಿತ್ರವರ್ಗದಲ್ಲಿ ಇದನ್ನು ಚರ್ಚೆ ಮಾಡಿ ಜಾರಿಗೆ ಬಂದಿದ್ದಿದೆ. ಇದಕ್ಕೆ ದಾಂಡೇಲಿಯ ಜನತೆ ಹೋದ 2 ವರ್ಷ ಏನು ಸರ್ಕಾರ ಕೊಟ್ಟಿದ್ದಾರೆ, ಅದೇ ರೀತಿ ಈ ವರ್ಷವೂ ಸರ್ಕಾರ ಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ನವರಾತ್ರಿ ಉತ್ಸವದ ಸಿದ್ಧತೆ ಹಾಗೂ ಕಾರ್ಯಕ್ರಮದ ಕುರಿತಂತೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ಈ ವರ್ಷ 3ನೇ ವರ್ಷದ ನವರಾತ್ರಿ ಉತ್ಸವವನ್ನು ಆಯೋಜಿಸಲಾಗುತ್ತಿದ್ದು, ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಿರಂತರ 9 ದಿನಗಳವರೆಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಾಧಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಪ್ರತಿದಿನವೂ ದಾಂಡಿಯಾ ಕೋಲಾಟದ ಜೊತೆಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಈ ಬಾರಿ 11 ಗಂಟೆಯೊಳಗೆ ದಾಂಡಿಯಾವನ್ನು ಕೊನೆಗೊಳಿಸಲಾಗುತ್ತದೆ. ಸ್ಥಳೀಯ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಶ್ರದ್ಧಾ ಭಕ್ತಿಯಿಂದ ನವರಾತ್ರಿ ಉತ್ಸವವನ್ನು ಆಯೋಜಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು. ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ TS ಬಾಲಮಣಿ ಅವರು ನಮ್ಮ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಿ ಮಹತ್ವದ ಸಂಕಲ್ಪದಡಿ ಈ ಕಾರ್ಯಕ್ರಮವನ್ನು ಸರ್ವರ ಸಹಕಾರದಲ್ಲಿ ಆಯೋಜಿಸಿಕೊಂಡು ಬರಲಾಗುತ್ತಿದ್ದು, ದುರ್ಗಾ ಮಾತೆಯ ಭಕ್ತರು ಕಳೆದ 2 ವರ್ಷ ನೀಡಿದ ಬೆಂಬಲವನ್ನು ಈ ವರ್ಷವೂ ನೀಡಬೇಕೆಂದು ಕೋರಿದರು. ನವರಾತ್ರಿ ಬರುತ್ತೆ, ಆ ಥರ ನಾವು ಪ್ರಿಪೇರ್ ಆಗಿ ಕೆಲವೊಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿಕೊಂಡು ಈ ಕಾರ್ಯಕ್ರಮ ಎಲ್ಲರಿಗೂ ಲೋಕಲ್ ಆಗಲಿ ಪ್ರತಿಯೊಬ್ಬರಿಗೂ ನಾವು ಅವಕಾಶ ಕೊಡ್ತೀವಿ, ಯಾರಿಗೂ ಇಲ್ಲ ಅಂತಿಲ್ಲ. ಆಮೇಲೆ ಸುನಿಲ್ ಹೆಗಡೆ ಅವರು ಹೇಳಿದಂಗೆ ಯಾವುದೇ ಯಾರಿಗೆ ಏನು ತೊಂದರೆ ಆಗಲಾರ್ದಂಗೆ ನಾವು ಕೊಡ್ತೀವಿ. ಪ್ರತಿಯೊಂದು ಕಮಿಟಿ ಇದರಿಂದ ಯಾವುದೇ ಇರಲಿ, ಪೂಜಾ ಕಮಿಟಿ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇರೋ ಕಮಿಟಿನ ಎಲ್ಲ ಪೂರ ಪರ್ಮಿಷನ್ ಮಾಡಿದ್ವಿ. ಆಮೇಲೆ ನಾಳೆ ನಾಡಿದ್ದು ನಮ್ಮ ಕಾರ್ಯಕ್ರಮದ ಪೂರ ಕಾಂಟ್ರಾಕ್ಟ್ಸ್ ಬರುತ್ತೆ, ಅದನ್ನು ಮುಗಿಸ್ತೀವಿ ಅಂತ. ಆಮೇಲೆ ಈಗಿನ ಕಾರ್ಯಕ್ರಮ 3ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 3ನೇ ತಾರೀಕು ಬೆಳಗ್ಗೆ ಒಂದು 10:30ರಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ 9 ದಿವಸ ಕಾರ್ಯಕ್ರಮ ಇರುತ್ತೆ. 9 ದಿವಸ ನಂತರ ಮೆರವಣಿಗೆ ಮಾಡಿ ನಾವು ವಿಸರ್ಜನೆ ಮಾಡ್ತೀವಿ. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚವ್ಹಾಣ್ ಅವರು ಶ್ರೀ ದುರ್ಗಾಮಾತೆಯ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ನವರಾತ್ರಿಗೆ ನವರಂಗು ತುಂಬಬೇಕು ಎಂದರು. ಈ ವರ್ಷ 8 ಫೀಟ್ ಮೂರ್ತಿ ನಾವು 2ನೇ ತಾರೀಕಿಗೆ ತೊಗೊಂಬಂದು 3ನೇ ತಾರೀಕು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಒಂದು ವ್ಯವಸ್ಥೆ ಮಾಡ್ತಾಯಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಯಸ್ತಾ ಇದ್ದಾರೆ ಸ್ಥಾಪನೆ ದಿನ.
ಯಾಕೆ ಒಂದು ಮೂರ್ತಿ ಬಂದು ಕುಂದಿರ್ಬೇಕಂದ್ರೆ ಅದರದ್ದು ಆದಂಥ ಒಂದು ಮಹತ್ವ ಇದೆ. ಅದ್ರ ಸಲುವಾಗಿ ಎಲ್ಲರೂ ಕೂಡಿ ಮಾಡಬೇಕಂದ್ರೆ ಅತಿ ಹೆಚ್ಚಿನ ಸೇರಿದ್ರೆ ಎಲ್ಲ ಒಳ್ಳೇದಾಗ್ತದೆ ಅಂದರೆ ನಾವು ಜನರಲ್ಲಿ ಮನವಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಬುದ್ವಂತಗೌಡ ಪಾಟೀಲ್, ಗುರುಮಠಪತಿ, ರೋಷನ್ ನೇತ್ರಾವಳಿ, ಸುಧಾಕರ್ ಶೆಟ್ಟಿ, ರವಿ ಗಾಂವ್ಕರ್, ಮಿಥುನ್ ನಾಯ್ಕ್, ರವಿಕುಮಾರ್ ಜಿ ನಾಯ್ಕ್, ಮುಸ್ತಾಕ್ ಶೇಖ್, ಪ್ರಶಾಂತ್ ಬೂರ್ತೇಕರ್, ವಿನೋದ್ ಬಾಂದೇಕರ್, ಮುರಳಿ ನಾಯ್ಕ್, ರೂಪೇಶ್ ಪವಾರ್, ಗೀತಾ ಶಿಕಾರಿಪುರ್, ಅಶ್ವಿನಿ ವಾಲ್ಮಣಿ, ರಮಾ ರವೀಂದ್ರ, ಪದ್ಮಜಾ ಜನ್ಮ, ಅನ್ನಪೂರ್ಣ ಬಾಗಲಕೋಟೆ, ಪದ್ಮಾ ಕುರ್ಡೇಕರ್ ಮೊದಲಾದವರು ಉಪಸ್ಥಿತರಿದ್ದರು.